ಹಾಯ್ ವ್ಯೂವರ್ಸ್, ಮತ್ತೆ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಕನ್ನಡ ಚಾನಲ್ಗೆ ಸ್ವಾಗತ. www.youtube.com/basic tutorials for ಅಂತ ಟೈಪ್ ಮಾಡಿ ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸು ನಿಮ್ಮ ಇಮೇಲ್ಗೆ ಬರೋ ಥರ ಮಾಡ್ಕೊಬೋದು. ಅದೇ ಥರ ಫೇಸ್ಬುಕ್ ಪೇಜು ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಅನ್ನೋ ಪೇಜನ್ನು ಲೈಕ್ ಮಾಡೋದ್ರ ಮೂಲಕ ಸಹ ಎಲ್ಲ ವೀಡಿಯೋಸ್ ನಿಮ್ಮ ಇಮೇಲ್ಗೆ ಅಪ್ಡೇಟ್ ಸಿಗುತ್ತೆ. ಸೇಮ್ ಟ್ಯೂಟೋರಿಯಲ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ ನಮ್ಮದು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಆಡಿದ್ರೂ ನಿಮ್ಮ ಇಮೇಲ್ಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಸೊ ಅದರಿಂದ ನೀವು ಈಸಿಯಾಗಿ ಯಾವ ವೀಡಿಯೋನ ಮಿಸ್ ಮಾಡ್ಕೊಳ್ಳದೆ ನೋಡೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಪದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಶೇರ್ ಮಾಡಿ. ಮತ್ತು ನಿಮಗೆ ಫೇಸ್ಬುಕ್ದು ಮತ್ತು ಟ್ವಿಟರ್ ಲಿಂಕು ಇಲ್ಲೇ ಸಿಗುತ್ತೆ. ಮತ್ತು ನಮ್ಮ ವೆಬ್ಸೈಟು www.basictutorials.in ಸಹ ನೀವು ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ರೀಡೈರೆಕ್ಟ್ ಆಗುತ್ತೆ. ವ್ಯೂವರ್ಸ್, ನೀವು ಯಾವುದಾನ ಪರ್ಟಿಕ್ಯುಲರ್ ಟ್ಯೂಟೋರಿಯಲ್ಸು ಕಂಟಿನ್ಯೂಸ್ ಆಗಿ ನೋಡಬೇಕಂದ್ರೆ ಇದೇ ಚಾನಲ್ ಒಳಗಡೆ ಪ್ಲೇಲಿಸ್ಟಿಗೆ ಬನ್ನಿ. ಇಲ್ಲಿ ನಿಮಗೆ HTML ನೋಡಬೇಕಂದ್ರೆ 27 ವೀಡಿಯೋಸ್ ಒನ್ ಬೈ ಒನ್ ಪ್ಲೇ ಆಗುತ್ತೆ. ವಿತ್ ಡೆಮೋ ವೆಬ್ಸೈಟ್ ಇರುತ್ತೆ ಇದರಲ್ಲಿ. ಮತ್ತು ನಿಮಗೆ ಎಕ್ಸೆಲ್ ಕನ್ನಡದಲ್ಲಿ ಕಲಿಬೇಕಂದ್ರೆ ಇದನ್ನು ಸಹ ಕಂಟಿನ್ಯೂಸ್ ನೋಡ್ಬೋದು. ಮತ್ತು ನಿಮ್ಗೆ ಯಾವುದಾನ ಯೂಸ್ಫುಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬಗ್ಗೆ ಅಂದರೆ ಅದ್ರ ಬಗ್ಗೆ, ಮತ್ತು ಯೂಟ್ಯೂಬ್ ಟ್ಯೂಟೋರಿಯಲ್ ಬಗ್ಗೆ ಇಲ್ಲಿ ಕಲಿಬೋದು. ಸೊ ಈ ಥರ ನೀವು ಪರ್ಟಿಕ್ಯುಲರ್ ಟ್ಯೂಟೋರಿಯಲ್ನ ಕಂಟಿನ್ಯೂಸ್ ಆಗಿ ನೋಡಬೇಕಂದ್ರೆ ನೀವು ಈ ಪ್ಲೇಲಿಸ್ಟಲ್ಲಿ ಬಂದು ಕ್ಲಿಕ್ ಮಾಡೋದ್ರ ಮೂಲಕ ಎಲ್ಲ ಫುಲ್ ಡೀಟೇಲ್ಡಾಗಿ ನೋಡ್ಕೊಂಡು ಹೋಗ್ಬೋದು. ಇವತ್ತು ನಾವು ಲಾಸ್ಟ್ ವೀಡಿಯೋದಲ್ಲಿ ಪವರ್ ಪಾಯಿಂಟಲ್ಲಿ ಇನ್ಸರ್ಟ್ ಟ್ಯಾಬ್ ಒಳಗಡೆ ಟ್ಯಾಬ್ಸ್, ಇಮೇಜಸ್ ಮತ್ತು ಇಲಿಸ್ಟ್ರೇಷನ್, ಲಿಂಕ್ಸ್, ಗ್ರೂಪ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಈಗ ನೆಕ್ಸ್ಟು ಟೆಕ್ಸ್ಟ್ಗೆ ಹೋಗೋಣ. ಟೆಕ್ಸ್ಟ್ ಟು ಟ್ಯಾಬ್ ಗ್ರೂಪ್ ಒಳಗಡೆ ನೀವು ಆಲ್ರೆಡಿ ಇದು ಟೆಕ್ಸ್ಟ್ ಬಗ್ಗೆ ಗೊತ್ತಿದೆ, ನಾವು ಆಲ್ರೆಡಿ ಮುಂಚೆನೇ ಮಾಡಿದ್ದೀವಿ. ಬಟ್ ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೆಕ್ಸ್ಟ್ ಹೋಗ್ಬಿಟ್ಟು ನೀವು ಸೆಲೆಕ್ಟ್ ಮಾಡಿ ಟೆಕ್ಸ್ಟ್ ಬಾಕ್ಸ್ ಬರುತ್ತೆ. ಅದರೊಳಗಡೆ ನೀವು ಏನು ಬೇಕಾದ್ರೆ ಬರಿಬೋದು. ಫಾರ್ ಎಕ್ಸಾಂಪಲ್, ವೆಲ್ಕಮ್ ಟು ಬೇಸಿಕ್ ಟ್ಯೂಟೋರಿಯಲ್ಸ್ ಚಾನಲ್. ನೋಡಿ, ಇದನ್ನು ಸೆಲೆಕ್ಟ್ ಮಾಡಿ ನೀವು ಇದಕ್ಕೆ ಫಾಂಟ್ ಸೈಜ್ ಚೇಂಜ್ ಮಾಡ್ಬೋದು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಾರ್ಮ್ಯಾಟ್ ಬಂದುಬಿಡುತ್ತೆ. ಸೊ ಇಲ್ಲಿ ಫಾಂಟ್ ಸೈಜ್ ಚೇಂಜ್ ಮಾಡ್ಬೋದು, ಅಥವಾ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ಬೋದು, ಅಪ್ಪರ್ ಕೇಸ್ ಮಾಡ್ಬೋದು. ಅಪ್ಪರ್ ಕೇಸ್ ಅಂದ್ರೆಲ್ಲ ಕ್ಯಾಪಿಟಲ್ಲು, ಲೋವರ್ ಕೇಸ್ ಅಂದ್ರೆಲ್ಲ ಸ್ಮಾಲ್ ಲೆಟರು. ಮತ್ತು ಈ ಥರ ನೀವು ಯಾವ ಥರ ಬೇಕಾದ್ರೆ ಇದಕ್ಕೆ ನೀವು ಚೇಂಜ್ ಮಾಡಿಕೊಂಡು ಕಲರ್ಸನ್ನೆಲ್ಲ ಕೊಡ್ಬೋದು. ಸೊ ಅದನ್ನು ಟೆಕ್ಸ್ಟ್ನ ಯೂಸ್ ಮಾಡೋಕ್ಕೋಸ್ಕರ ಇದಾಗುತ್ತೆ. ಅದೇ ನಾನು ವಾಪಸ್ ಇಲ್ಲಿ ಫಾರ್ಮ್ಯಾಟ್ ತೋರಿಸಿದೆ, ಬೇರೆ ಕಡೆ ಕ್ಲಿಕ್ ಮಾಡ್ತೀನಿ, ಆ ಫಾರ್ಮ್ಯಾಟ್ ಅನ್ನೋದು ಹೋಯ್ತು. ಅಂದರೆ ಪರ್ಟಿಕ್ಯುಲರ್ ಟೆಕ್ಸ್ಟ್ನ ಅಥವಾ ಪರ್ಟಿಕ್ಯುಲರ್ ಕಂಟೆಂಟ್ನ ಚೇಂಜ್ ಮಾಡೋಕ್ಕೋಸ್ಕರ ಫಾರ್ಮ್ಯಾಟ್ ಅನ್ನೋದು ಹೈಲೈಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ, ಇದರಲ್ಲಿ ಡಿಸೈನ್ ಮತ್ತು ಫಾರ್ಮ್ಯಾಟ್ ಎರಡು ಟ್ಯಾಬ್ ಬಂತು. ಅದೇ ಸೈಡಿಗೆ ಕ್ಲಿಕ್ ಮಾಡ್ತೀನಿ, ಹೋಯಿತು. ಸೊ ಈ ಡಿಸೈನ್ನಲ್ಲಿ ಯೂಸ್ ಮಾಡ್ಕೊಂಡು ಇದನ್ನು ಈ ಕಂಟೆಂಟ್ನ ಡಿಸೈನ್ ಮಾಡ್ಬೋದು, ಫಾರ್ಮ್ಯಾಟ್ನ ಯೂಸ್ ಮಾಡ್ಕೊಂಡು ಫಾರ್ಮ್ಯಾಟ್ ಮಾಡ್ಬೋದು. ಆ ಕಾರಣಕ್ಕೋಸ್ಕರ ಡಿಸೈನ್ ಮತ್ತು ಫಾರ್ಮ್ಯಾಟ್ ಎರಡೂ ನಿಮಗೆ ಅವೈಲೇಬಲ್ ಇರುತ್ತೆ. ಇದು ಫೀಚರಲ್ಲಿ ಗೊತ್ತಾಗುತ್ತೆ ಯಾವ ಥರ ಅಂತ. ಸೊ ಈಗ ಇನ್ಸರ್ಟ್ ಒಳಗಡೆ ಟೆಕ್ಸ್ಟ್ ಆಯಿತು. ಹೆಡರು, ಫುಟರು, ಇದು ನಿಮ್ಗೆ ಯೂಶ್ವಲಿ ವರ್ಡಲ್ಲಿ ಯೂಸ್ ಮಾಡಿದರೆ ಗೊತ್ತಾಗಿರುತ್ತೆ. ಹೆಡರ್ ಅಂದರೆ ಹೆಡ್ಡಿಂಗು ಇಲ್ಲಿ ಬರುತ್ತೆ ನೋಡಿ, ಮತ್ತು ಫುಟರ್ ಅಂದರೆ ಫುಟರ್. ಅದು ಯಾವ ಥರ ಅಂತ ನೋಡೋಣ. ಇಲ್ಲಿ ಏನಾದರೂ ಬರೀರಿ. ಅಪ್ಲೈ ಟು ಆಲ್ ಕೊಡ್ತೀನಿ ನೋಡಿ. ಎಲ್ಲದಕ್ಕೂ ಇಲ್ಲಿ ವೆಲ್ಕಮ್ ಅಂತ ಪೇಜ್ 3 ಬಂತು. ಇಲ್ಲಿ ಪ್ರತಿಯೊಂದು ಪೇಜ್ಗೂ ಇಲ್ಲಿ ನೋಡಿ ಪೇಜ್ 2 ಬಂತು, ಇಲ್ಲಿ ಪೇಜ್ 1 ಬಂತು. ಅಂದರೆ ಫುಟರ್ದು ನೀವೇನು ನಿಮಗೆ ಈ ಕಾಪಿ ರೈಟ್, ಫಾರ್ ಎಕ್ಸಾಂಪಲ್ ಮತ್ತೊಂದು ಸರಿ ಓಪನ್ ಮಾಡ್ತೀನಿ. ಹೆಡರ್ ಆ್ಯಂಡ್ ಫುಟ್ರು, ವೆಲ್ಕಮ್ ಬದಲು ಕಾಪಿ ರೈಟ್ ಅಟ್ ಬೇಸಿಕ್ ಟ್ಯೂಟೋರಿಯಲ್ಸ್.in ಅಂತ ಹಾಕ್ಬಿಟ್ಟು ನಾನು ಓಕೆ ಕೊಟ್ಟರೆ, ಅಪ್ಲೈ ಟು ಆಲ್ ಕೊಟ್ಟರೆ ನೋಡಿ, ಇಲ್ಲಿ ಕಾಪಿ ರೈಟ್ ಏನು ತೋರಿಸ್ತಿರುತ್ತೆ. ನಿಮಗೆ ಇಲ್ಲಿ ಕಾಣಲ್ಲ ಅನಿಸುತ್ತೆ, ಸ್ವಲ್ಪ ದೊಡ್ಡದು ಮಾಡ್ತೀನಿ ನೋಡಿ. ಕಾಪಿ ರೈಟ್ ಟ್ಯೂಟೋರಿಯಲ್ಸ್ ಅಟ್ ಬೇಸಿಕ್ ಟ್ಯೂಟೋರಿಯಲ್ಸ್.in, ಮತ್ತು ಇಲ್ಲಿ 1, ಇದಕ್ಕೆ ಹೋದರೆ 2, ಇದಕ್ಕೆ ಹೋದರೆ 1. ಈ ಥರ ಪೇಜ್ ನಂಬರು ತಾನಾಗ್ತಾನೆ ಅದು ಅಡ್ಜಸ್ಟ್ ಆಗಿಬಿಡುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಫುಟರ್ನ ಮತ್ತು ಹೆಡರ್ನ ಯೂಸ್ ಮಾಡ್ಬೋದು. ಸೇಮ್ ಅದೇ ಥರ ಹೆಡರು ಅಷ್ಟೇ. ಹೆಡರ್ ಬೇಕಾದರೆ ನೀವು ಇಲ್ಲಿ ಕಡೆ ಬನ್ನಿ, ಇದರಲ್ಲಿ ಏನೇನು ಚಾನ್ಸಸ್ ಇದೆ ಚೇಂಜಸ್ ಮಾಡೋಕ್ಕೆ. ಇಲ್ಲಿ ಹೋಗಿ ಹೆಡರ್ಗೆ ಹೋಗಿ, ಇಲ್ಲಿ ನೋಡಿ ಅದಕ್ಕೆ ಹೈಲೈಟ್ ಆಯಿತು. ಪೇಜ್ ನಂಬರ್ ಬೇಕಾ, ಪೇಜ್ ನಂಬರ್ ಬರುತ್ತೆ. ಫುಟರ್ ಬೇಕಾ, ಫುಟರ್ ನಂಬರ್ ಬರುತ್ತೆ. ಬರೀ ಹೆಡರ್ ಮಾತ್ರ ಬೇಕಂದರೆ ಫುಟರ್ ತೆಗಿಬೇಕು. ಈ ಥರ ನಿಮ್ಗೆ ಯಾವ ಥರ ಬೇಕು, ಇಲ್ಲಿ ಹೆಡರ್ ಬೇಕಾದ್ರೆ ರಿಪೀಟ್ ಮಾಡ್ಬೋದು. ವೆಲ್ಕಮ್ ಟು ಮೈ ಸೈಟ್, ಅಥವಾ ನಿಮ್ಮ ಫೈಲ್ ಅಂತಲೇ ಕೊಡಿ. ಅಪ್ಲೈ ಟು ಆಲ್ ಕೊಡಿ. ಈಗ ನೋಡಿ ಎಲ್ಲ ಹೆಡ್ರಲ್ಲಿ ಅಪ್ಲೈ ಆಗಿರ್ತದೆ. ಸಾರಿ, ಒಂದು ನಿಮಿಷ. ಫುಟರ್ ಎರಡೂ ಇರೋದ್ರಿಂದ ಅದು ಆ ಥರ. ಒಂದು ನಿಮಿಷ ಚೆಕ್ ಮಾಡೋಣ.
ಡೇಟ್ ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಅಪ್ಲೈ ಟು ಆಲ್ ಕೊಟ್ಟಿದ್ದೀನಿ. ಮೋಸ್ಟ್ಲಿ ಇದು ಕಲರ್ ಚೇಂಜ್ ಆಗಿರೋದನ್ನ ಕಾಣ್ತಿಲ್ಲ ಅಂತ ಕಾಣುತ್ತೆ, ಬಟ್ ನೀವು ಅಲ್ಲಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಅದು ಒಳಗಡೆ ಹೆಡರು ಫುಟರ್ ಎರಡು ಸಹ ಬರುತ್ತೆ. ಇನ್ನು ಇದು ವರ್ಡ್ ಆರ್ಟ್ ಏನಪ್ಪ ಅಂದರೆ ನೀವು ಒಂದು ವರ್ಡನ್ನು ಈ ಥರನೂ ಬರಿಬೋದು ನೋಡಿ, ಇದೇ ಸ್ಟೈಲಲ್ಲಿ ಬರುತ್ತೆ. ಈ ಥರ ಸ್ಟೈಲ್ ಬೇಡ ನನಗೆ ಅಂದರೆ ಇನ್ಸರ್ಟ್ಗೆ ಹೋಗಿ ಹೇಗೇನು ವರ್ಡ್ ಆರ್ಟಲ್ಲಿ ನೀವು ಈ ಕಲರಲ್ಲಿ ಬೇಕಾ ಇದನ್ನು ಸೆಲೆಕ್ಟ್ ಮಾಡಿ ಬಂತು. ಇಲ್ಲಿ ನಿಮ್ಮ ಟೆಕ್ಸ್ಟ್ನ ಅಂದರೆ ಅದೇ ಆಲ್ರೆಡಿ ಸ್ಟೈಲಿಶ್ ಆಗಿರುತ್ತೆ, ಸೊ ಅಲ್ಲಿ ಖಾಲಿ ನಿಮ್ಮ ಆ ಟೆಕ್ಸ್ಟ್ ತೆಗೆದು ನಿಮ್ಮ ಟೆಕ್ಸ್ಟ್ನ ಎಂಟರ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಆ ಥರ ಮಾಡೋದಕ್ಕೋಸ್ಕರ ವರ್ಡ್ ಆರ್ಟ್ನ ಯೂಸ್ ಮಾಡ್ತೀವಿ. ಅದನ್ನು ಯೂಸ್ ಮಾಡಿಕೊಂಡು ನೀವು ಅಲ್ಲಿರೋ ಸ್ಟೈಲ್ನ ಎಕ್ಸಿಸ್ಟಿಂಗ್ ಸ್ಟೈಲ್ನ ಹಂಗೆ ಡ್ರ್ಯಾಗ್ ಮಾಡಾಕ್ಬಿಟ್ಟು ನಿಮ್ಮ ಒಂದು ವರ್ಡಿಂಗ್ಸ್ನ ಬರೆಯೋದಕ್ಕೆ. ಮತ್ತು ಡೇಟ್ ಆ್ಯಂಡ್ ಟೈಮು ಸೇಮ್ ಇಟ್, ಡೇಟ್ ಆ್ಯಂಡ್ ಟೈಮ್ US ಇಂಗ್ಲೀಷ್ ನೀವು ಯಾವ್ದು ಬೇಕಾದ್ರೆ ಇಡ್ಬೋದು. ಅಪ್ಲೈ ಕೊಟ್ಟರೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಡೇಟ್ ಆ್ಯಂಡ್ ಟೈಮು ಪ್ರತಿಯೊಂದು ಪೇಜ್ಗೂ ಅಪ್ಲೈ ಆಯಿತು. ಯಾವ ಟೈಮಲ್ಲಿ ಈ ಫೈಲ್ನ ನೀವು ರೆಡಿ ಮಾಡಿದ್ದೀರಾ ಅಂತ ಗೊತ್ತಾಗಬೇಕಂದ್ರೆ ಈ ಡೇಟ್ ಆ್ಯಂಡ್ ಟೈಮನ್ನು ನೀವು ಯೂಸ್ ಮಾಡೋದ್ರಿಂದ ಆಟೋಮೆಟಿಕಲಿ ಯಾವ ಫೈಲ್ ಯಾವ ಟೈಮಲ್ಲಿ ಇದು ಅಪ್ಲೈ ಆಗಿದೆ, ಯಾವ ಟೈಮಲ್ಲಿ ಯಾವ ಡೇಟಲ್ಲಿ ಕ್ರಿಯೇಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಇನ್ನು ಸ್ಲೈಡ್ ನಂಬರ್ ಅಂದರೆ ನಾನು ಆಗಲೇ ಹೇಳಿದ್ದೀನಿ ಎಷ್ಟನೇ ಸ್ಲೈಡ್ ಅಂತ. ಈಗ ನೋಡಿ ಅಪ್ಲೈ ಕೊಟ್ಟಿದ್ದೀನಿ, ಪೇಜ್ 1 ಸೆಕೆಂಡ್ ಸ್ಲೈಡ್, ಫಸ್ಟ್ ಸ್ಲೈಡ್, ಇಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ ಕಾಣುತ್ತಲ್ಲ ಇದೇ ಸ್ಲೈಡ್ ನಂಬರ್ ಅಥವಾ ಪೇಜ್ ನಂಬರ್ ಅಂತಲೂ ಹೇಳ್ಬೋದು. ಸೊ ಇದನ್ನು ಮಾಡ್ಕೊಂಡು ಇನ್ನು ಆಬ್ಜೆಕ್ಟ್ ಅಂದರೆ ನೀವು ಆಬ್ಜೆಕ್ಟ್ ಯಾವುದಾದ್ರೂ ಯೂಸ್ ಮಾಡಿ ಇನ್ಸರ್ಟ್ ಮಾಡ್ತೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಬೇರೆ ಡಾಕ್ಯುಮೆಂಟು ಅಥವಾ ಬೇರೆ ಇಮೇಜನ್ನ ನಾನು ಎಕ್ಸೆಲಲ್ಲಿ ಹೇಳ್ಕೊಟ್ಟಿದ್ದೀನಲ್ಲ ನಿಮಗೆ, ಸೇಮ್ ಅದೇ ಥರ ಬೇರೆ ಇನ್ನೊಂದು ಪವರ್ ಪಾಯಿಂಟ್ನ ಯೂಸ್ ಮಾಡ್ತೀನಿ ಅಂದರೆ ಇದರೊಳಗಡೆ ಮಾಡ್ಬೋದು. ಈಗ ಎಕ್ಸೆಲ್ ಬಿಟ್ ಮ್ಯಾಪ್ ಕ್ರಿಯೇಟ್ ಫ್ರಮ್ ಫೈಲ್ ಅಥವಾ ನಾನು ತೊಗೊತೀನಿ, ನೀವು ಬೇಕಾದ್ರೆ ಬ್ರೌಸ್ ಮಾಡ್ಬೋದು. ಇಲ್ಲಿಂದ ಯಾವುದೋ ನಾನು ಬ್ರೌಸ್ ಮಾಡ್ತೀನಿ ನನ್ನ ಕಂಪ್ಯೂಟರ್ ಒಳಗಡೆಯಿಂದ. ಯಾವುದಾದ್ರೂ ಒಂದು ಮಾಡಿ, ತೊಂದರೆ ಇಲ್ಲ. ಸೊ ನಾನು ಇದನ್ನೇ ಸುಮ್ಮನೆ ಸ್ಯಾಂಪಲ್ಗೆ ಅಟ್ಯಾಚ್ ಮಾಡಿರ್ತೀನಿ. ಓಕೆ ಅಂತ ಕೊಟ್ಟೆ, ಅದು ಅಟ್ಯಾಚ್ ಆಗ್ತಿದೆ. ದೊಡ್ಡ ಫೈಲ್ ಇದೆ, ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಅಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ನೀವು ಕಳಿಸಿದ್ರೆ ಅಟ್ಯಾಚ್ಮೆಂಟ್ ಅದ್ರ ಜೊತೆನೇ ಇರ್ತೀನಿ. ನೀವು ಅವ್ರಿಗೆ ಮೈಲ್ ಸಿಕ್ಕಿದಾಗ ಅವ್ರು ಅದನ್ನು ಓಪನ್ ಮಾಡಿದ್ರೆ ಆ ಫೈಲ್ ಅವ್ರಿಗೆ ಅಲ್ಲಿ ಓಪನ್ ಆಗಿಬಿಡುತ್ತೆ. ಸೊ ಬಟ್ ಅದು ಅಟ್ಯಾಚ್ಮೆಂಟ್ ಸೈಜ್ ಸೇರಿ ನಿಮ್ಮ ಈ ಒಂದು ಪ್ರೆಸೆಂಟೇಷನ್ ಫೈಲ್ ಸೈಜ್ ಡಿಪೆಂಡ್ ಆಗಿರುತ್ತೆ. ಸೊ ಇಷ್ಟು ಯೂಸ್ ಮಾಡಿಕೊಂಡು ನೀವು ಟೆಕ್ಸ್ಟ್ ಗ್ರೂಪ್ನ ಯೂಸ್ ಮಾಡ್ಬೋದು ವ್ಯೂವರ್ಸ್. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.